जय भारत जननीय तनुजाते जय हे कर्नाटक माते जय सुंदर नदिवनಗಳ ನಾಡೆ ಜಯ ಹೇ ರಸೈಷಿಗಳ ಕ್ರೀಡೆ ಭೂದೇವಿಯ ಮಕುಟದ ಒಂದು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ, ಒಂದು ನ್ಯಾಯಾಲಯಕ್ಕೆ ಹೋದ್ರೆ, ಒಂದು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದ್ರೆ, ಒಂದು ಸರ್ಕಾರಿ ಶಾಲೆಗಳಿಗೆ ಹೋದ್ರೆ, ಇವತ್ತು ಒಂದು ಸರ್ಕಾರಿ ಕಚೇರಿಗಳಿಗೆ ಹೋದ್ರೆ ಎಲ್ಲಿ ಗಣರಾಜ್ಯೋತ್ಸವ ಆಗಿದೆ. ನಮಗೆ 1950 ಏನು ಅಂದಿನ ದಿನಗಳಲ್ಲಿ ಏನು ಸ್ವಾತಂತ್ರ್ಯ ಬಂದಿದ್ದು 1947 ಆದ ನಂತರ 50 ಏನು ಕರ್ನಾಟಕ ಆದಂಥ ಸಂದರ್ಭದಲ್ಲಿ ಏನು ಗಣರಾಜ್ಯೋತ್ಸವ ಆಯಿತು. ನಮ್ಮ ಒಂದು ಭಾರತೀಯ ಒಂದು ಗಣರಾಜ್ಯೋತ್ಸವ ಇವತ್ತು ಏನು ಎಲ್ಲವೂ ರಾಜ್ಯೋತ್ಸವ ಒಂದು ಶುಭಾಶಯ, ಎಲ್ರಿಗೂ 77ನೇ ವರ್ಷದ ಶುಭಾಶಯ. ಆದರೂ ಸಹ ಎಲ್ಲಿ ಏನಾಗ್ತಿದೆ, ಎಲ್ಲಿಗೆ ಬಂದು ನಿಂತಿದೆ ನಮ್ಮ ರಾಜ್ಯ ಇವತ್ತು ಕರ್ನಾಟಕ ಎಲ್ಲಿ ಬಂದಿದೆ. ಏನಾದರೂ ಇವತ್ತು ಒಂದು ಸರ್ಕಾರಿ ಕಚೇರಿಗಳಿಗೆ ಹೋದರೆ ಎಲ್ಲಿದೆ ನ್ಯಾಯ, ಎಲ್ಲಿದೆ ಗಣರಾಜ್ಯ, ಎಲ್ಲಿ ಅವ್ರಿಗೆ ಒಂದು ಕಾಫಿ ಕೊಡಿಸ್ಬೇಕು, ಒಂದು ಲಂಚ ಕೊಡಬೇಕು, ಕೆಳಗಡೆಯಿಂದನೋ ಮೇಲ್ಗಡೆಯಿಂದನೋ ಕೊಟ್ಟು ನಾವು ಒಂದು ಪೋತಿ ಖಾತೆ ಆಗಲಿ, ಒಂದು RTC ಪಾಣಿ ಮಾಡಿಸೋದಾಗಲಿ, ಒಂದು ರೆವಿನ್ಯೂ ಸ್ಕೆಚ್ ಮಾಡಿಸೋದಾಗಲಿ, ನಮ್ಮ ಒಂದು ಜಮೀನುಗಳಾಗಲಿ ಮನೆಗಳಾಗಲಿ ಏನೇ ಕಂದಾಯ ಕಟ್ಟಿದ್ರು ಸಹ ಅಧಿಕಾರಿಗಳಿಗೆ RIಗಳಿಗೆ VIಗಳಿಗೆ ಲಂಚವನ್ನು ಕೊಡುವುದು ನಮ್ಮ ಒಂದು ಇವತ್ತು ವ್ಯವಸ್ಥೆ ಆಗಿದೆ. ಎಲ್ಲ ಒಂದು ಕಡೆ ಪ್ರಶ್ನೆ ಮಾಡುವಂಥವ್ರು ಯಾರೂ ಇಲ್ಲ. ಎಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದರೆ ಎಷ್ಟು ನ್ಯೂನ್ಯತೆಗಳಿದೆ, ಅಲ್ಲಿ ರೋಗಿಗಳ ಪರಿಸ್ಥಿತಿ ಏನು, ಅಲ್ಲಿನ ಶೌಚಾಲಯಗಳೇನು, ಎಲ್ಲಿದೆ ಗಣರಾಜ್ಯ. ಇವತ್ತು ಒಂದು ಸರ್ಕಾರಿಯ ಒಂದು ಶಾಲೆಗಳು ಏನಾಗ್ತಿದೆ, ಎಲ್ಲಿದೆ ಗಣರಾಜ್ಯ. ಅಲ್ಲಿನ ಮಕ್ಕಳುಗಳು ಇವತ್ತು ಜನಸಂಖ್ಯೆ ಕ್ರಮೇಣ ಏನು ಕುಟಿತವಾಗುತ್ತಿದೆ. ಎಲ್ಲಿದೆ ಗಣರಾಜ್ಯೋತ್ಸವ. ಇವತ್ತು ಕಾರ್ಪೊರೇಟ್ ಆಸ್ಪತ್ರೆಗಳು ಮತ್ತು ಕಾರ್ಪೊರೇಟ್ ಶಾಲೆಗಳಿಂದ ಇವತ್ತು ಸರ್ಕಾರ ಅನ್ನೋದೇ ಒಂದು ಶಾಲೆಗಳು. ಮತ್ತು ಇಂದಿನ ದಿನಗಳಲ್ಲಿ ಎಷ್ಟೋ ಮಾನೀಯರು ಓದಂಥ ವಿಶ್ವೇಶ್ವರಯ್ಯನವರು, ರಾಜ್ಕುಮಾರ್ ಅವರು, ಮತ್ತು ಅಂಬೇಡ್ಕರ್ ಅವರು, ಗಾಂಧೀಜಿ ಅಂಥದ್ದು ಎಷ್ಟೆಷ್ಟು ಮಾನೀಯರು ಇವತ್ತು ಇರುವಂಥ ಇಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಎಲ್ಲಿದೆ ವ್ಯವಸ್ಥೆ. ಇವತ್ತು ಯಾರಾದರೂ ರಾಜಕಾರಣಿಗಳಾಗಲಿ, ಯಾವುದೇ ಒಂದು ಜನಪ್ರತಿನಿಧಿಗಳು ಇವತ್ತು ಅಂಬೇಡ್ಕರರ ಸಂವಿಧಾನ ಆಗಲಿ ಮತ್ತು ಹಾಗೆ ಗಾಂಧೀಜಿ ತತ್ವಗಳನ್ನ ಯಾರು ಉಳಿಸಿದ್ದಾರೆ, ಯಾರು ಬೆಳೆಸಿದ್ದಾರೆ, ಎಲ್ಲಿ ಬೋಧನೆ ಆಗ್ತಿದೆ, ಎಲ್ಲಿ ಬಸವಣ್ಣನ ತತ್ವಗಳಾಗ್ತಿದೆ, ಎಲ್ಲೆಲ್ಲಿ ಇವತ್ತು ಏನಾಗ್ತಿದೆ ಎಲ್ಲವೂ ನಿಮಗೆ ಗೊತ್ತಾಗ್ತಿದೆ. ಗಣರಾಜ್ಯೋತ್ಸವ ಯಾಕೆ ಆಗ್ತಿದೆ, ಗಣರಾಜ್ಯೋತ್ಸವದ ಹಿನ್ನೆಲೆಯನ್ನು ನಮಗೆ ಇಷ್ಟು ವರ್ಷ 77 ವರ್ಷ ಗಣರಾಜ್ಯೋತ್ಸವ ಆದರೂ ಸಹ ಎಲ್ಲೆಲ್ಲಿ ನಮ್ಮ ಮಕ್ಕಳುಗಳು ಮುಂದಿನ ತಲೆಮಾರುಗಳು ಎಷ್ಟೆಷ್ಟು ತೊಂದರೆಗಳು ಅನುಭವಿಸು ಯಾರು ಇವತ್ತು ನೀತಿ ಬಾಧನೆಗಳು ಹೇಳೋದಿಲ್ಲ. ಇವತ್ತು ಹೇಳುವಂಥದ್ದು ಇವತ್ತು ಚಾನಲ್ಗಳಾಗಲಿ, ಒಂದು ನ್ಯೂಸ್ ಪೇಪರ್ ಆಗಲಿ, ಒಂದು ಎಲ್ಲೋ ಒಂದು ಕಡೆ ಇವತ್ತು ಏನು ಮೊರೆ ಹೋಗ್ತಿರುವಂಥದ್ದು. ಇವತ್ತು ಚಾನಲ್ಗಳ TRP ರೇಟ್ಗಳು, ಅವರ ಒಂದು ದೊಂಬರಾಟಗಳು, ಇವತ್ತು ಚಾನಲ್ಗಳಲ್ಲಿ ಇರುವಂಥದ್ದು ಒಂದು ಧಾರಾವಾಹಿಗಳಾಗಲಿ, ಒಂದು ಬಿಗ್ ಬಾಸ್ ಆಗಲಿ, ಇನ್ನೊಂದಾಗಲಿ ಕಾರ್ಯಕ್ರಮಗಳು ಇವತ್ತು ಆಗ್ತಿದೆ. ಇವತ್ತು ಯಾವುದೇ ಒಂದು ಗಣರಾಜ್ಯೋತ್ಸವದಲ್ಲಿ ಇಂದಿನ ಏನು ಒಂದು ಹುತಾತ್ಮರ ಹೆಸರುಗಳು ಇವತ್ತು ಯಾರಿಗೂ ಗೊತ್ತಿಲ್ಲ. ಇವತ್ತು ನಮ್ಮ ಮುಂದಿನ ಮಕ್ಕಳುಗಳಿಗೂ ಸಹ ಇವತ್ತು ಹೇಳುವಂಥವ್ರು ಯಾರೂ ಇಲ್ಲ. ರಾಜಕಾರಣಿಗಳು ಸಹ ಇವತ್ತು ಗೆದ್ದತ್ತಿನ ಬಾಲ ಹಿಡಿತಿದ್ದಾರೆ. ಎಲ್ಲ ಒಂದು ಕಡೆ ಎಲ್ಲವನ್ನು ಜನಸಾಮಾನ್ಯರಿಗೆ ತಿಳಿಸ್ಬೇಕು. ನಮ್ಮ ಒಂದು ಪರಿಸ್ಥಿತಿಗಳೇನು, ನಮ್ಮ ರೈತಾಪಿ ಕುಟುಂಬದ ವರ್ಗದ ಪರಿಸ್ಥಿತಿಗಳೇನು, ಶ್ರಮಿಕರು, ಶೋಷಿತರು, ಅಬಲೆಯರು, ಏನು ನಿರಾಶ್ರಿತರು, ಅಸ್ಪೃಶ್ಯತೆ, ಎಲ್ಲೆಲ್ಲಿ ಇವತ್ತು ಸಮಾಜದಲ್ಲಿ ಏನಾಗ್ತಿದೆ ಯಾರೂ ಪ್ರಶ್ನೆ ಮಾಡುವಂಥದ್ದು ಇಲ್ಲ. ಇವತ್ತು ಶೋಷಣೆ ಇದೆ. ಒಂದು ಸರ್ಕಾರಿಯ ಒಂದು ಇಲಾಖೆಗಳಾಗಲಿ ಎಷ್ಟು ಭ್ರಷ್ಟಾಚಾರ ಇದೆ. ಒಂದು ಪೊಲೀಸ್ ಸ್ಟೇಷನ್ಗಳಿಗೆ ಹೋದರೆ ಕಂಪ್ಲೇಂಟ್ ಕೊಟ್ಟರೆ ಒಬ್ಬ ಗದಗಿನ ರೈತಾಪಿ ಕುಟುಂಬದವನು ಒಂದು ಸುಸಜ್ಜಿತವಾದ ಒಂದು ಪಾರ್ಕ್ ಬೇಕು ಅಂತ ಅರ್ಜಿ ಹಾಕಿದ್ರೆ ಅವನ್ನ FIR ಮಾಡಿ ಅರೆಸ್ಟ್ ಮಾಡ್ತಾರೆ. ಎಷ್ಟೆಷ್ಟು ಈ ಥರ ಆಗ್ತದೆ. ಇವತ್ತು ಅನ್ಯಾಯವನ್ನು ಎದುರಿಸಿ ನಿಂತರೆ ಇವತ್ತು ಸಮಾಜದಲ್ಲಿ ಅದು ಒಂದು ಚಿತ್ರಗಳಲ್ಲಿ ಮಾತ್ರ ಸಾಧ್ಯ. ಒಬ್ಬ ಹೀರೋ ಸಮಾಜವನ್ನು ಭೇದಿಸಿ ಗೆಲ್ಲುವಂಥದ್ದು ಆ ಒಂದು ಚಿತ್ರಗಳಲ್ಲಿ ಮಾತ್ರ, ಅದು ನಿಜ ಜೀವನದಲ್ಲಿ ಆಗಲ್ಲ. ಎಷ್ಟೆಷ್ಟು ಇವತ್ತು ಗಣರಾಜ್ಯೋತ್ಸವ ಇವತ್ತು ಒಂದು ದಿನ ಆಚರಣೆ ಮಾಡ್ತೀವಿ, ಒಂದು ದಿನ ನಮ್ಮ ಮಕ್ಳುಗಳಿಗೆ ಸಿಹಿ ಕೊಟ್ಟು ಎಲ್ಲ ಒಂದು ಕಡೆ ಭಾಷಣ, ಏನು ದೊಡ್ಡ ರಾಜಕಾರಣಿಗಳಾಗಲಿ, ದೊಡ್ಡ ಫೆರೇಡ್ಗಳು ಮಾಡೋದಾಗಲಿ, ಇಡೀ ರಾಜ್ಯದಲ್ಲಿ ಇವತ್ತು ಸಂಭ್ರಮಾಚರಣೆ ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳು, ಪೇಪರ್ ಮಾಧ್ಯಮಗಳು ನೋಡ್ತೀವಿ. ಎಲ್ಲ ಒಂದು ಕಡೆ ಇದು ಬರೀ ಮಾಧ್ಯಮಗಳಲ್ಲಿ ಮತ್ತು ನಮ್ಮ ಒಂದು ಕಟ್ಟುಪಾಡಲ್ಲ ಒಂದು ದಿನ ಮಾತ್ರ ಆಗುತ್ತೆ. ಒಂದು ದಿನದಲ್ಲಿ ಮಾತ್ರ ಈ ಒಂದು ಚೌಕಟ್ಟು ನಡೆಯುತ್ತೆ. ಈ ಗಣರಾಜ್ಯೋತ್ಸವದ ಮಹತ್ವವೇನು, ಗಣರಾಜ್ಯೋತ್ಸವ ಇಂದಿನ ಅವರು ಯಾವ ಹುತಾತ್ಮರು ಹೋರಾಟ
ಹೋರಾಟ ಮಾಡಿದ್ರು, ನಮಗೆ ಬಲಿದಾನ ಹೆಂಗಾಯ್ತು, ಗಣರಾಜ್ಯೋತ್ಸವ ಅಂದ್ರೇನು, ಇಷ್ಟು ವರ್ಷ ಏನು ಯಾವುದರಲ್ಲಿ ನಮ್ಮ ರಾಜ್ಯ ಗಣರಾಜ್ಯವಾಗಿದೆ, ಎಷ್ಟೆಷ್ಟು ತೊಂದರೆಗಳು ಅನುಭವಿಸಿದೆ, ಇಲ್ಲಿನ ಒಂದು ಸಮಸ್ಯೆಗಳೇನು, ಇಲ್ಲಿನ ಒಂದು ಭಾಗದ ಜನಗಳ ನೋವುಗಳೇನು, ಎಲ್ಲೋ ಒಂದ್ ಕಡೆ ಎಲ್ಲವನ್ನು ನಾವು ಗಮನಿಸ್ತಿದ್ರೆ ಎಲ್ಲೋ ಒಂದ್ ಕಡೆ ನಮಗೆ ಅನ್ಯಾಯ ಅನ್ಯಾಯ ಅನ್ಯಾಯ. ಇವತ್ತು ರಾಜಕಾರಣಿಗಳು ಹೈಕಮಾಂಡ್ಗಳನ್ನ ಬೂಟ್ಗಳನ್ನ ನೆನ್ಕೊಂಡು ಇವತ್ತು ನಮ್ಮ ಗಣರಾಜ್ಯೋತ್ಸವನ ಜನಸಾಮಾನ್ಯರನ್ನ ಮರ್ತಿದ್ದಾರೆ. ಗಣರಾಜ್ಯೋತ್ಸವದ ಭಾಷಣ ಮಾಡೋದು, ಗಣರಾಜ್ಯೋತ್ಸವದಲ್ಲಿ ಸಿಹಿ ಹಂಚುದು, ಇದೆಲ್ಲ ಗಣರಾಜ್ಯೋತ್ಸವ. ನಮ್ಮ ಮುಂದಿನ ತಲೆಮಾರುಗಳಿಗೆ ಇದರ ಮಹತ್ವವನ್ನು ಅರಿಯುವಂಥದ್ದು, ಈ ಮಹತ್ವವನ್ನು ಹೇಳುವಂಥದ್ದು, ಇದರ ಒಂದು ಮಕ್ಕಳುಗಳಿಗೆ ಮನವರಿಕೆ ಮಾಡುವಂಥದ್ದು ನಮ್ಮ ಗಣರಾಜ್ಯೋತ್ಸವದ ಒಂದು ಹಿಂದಿನ ಒಂದು ಮರ್ಮ ಮತ್ತೆ ತತ್ವಗಳು, ಸಿದ್ಧಾಂತಗಳು. ಇವತ್ತು ಯಾರು ಮಾಡ್ತಾ ಇಲ್ಲ. ಇವತ್ತು ರಾಜಕಾರಣಿಗಳು ಹೈಕಮಾಂಡ್ಗಳ ಗುಲಾಮಗಿರಿ ಮತ್ತು ಅವರ ಒಂದು ಕುರ್ಚಿ ಗುದ್ದಾಟ ಇವಕ್ಕೆ ಇವತ್ತು ಸೀಮಿತವಾಗಿದೆ. ಇದು ನಮ್ಮ ರಾಜ್ಯದಲ್ಲಿ ಇರುವಂಥ ದೊಂಬರಾಟ. ಎಲ್ಲಿಗೆ ಬಂತು, ಯಾವಾಗ ಬಂತು, ಯಾಕೆ ಬಂತು, ಯಾತಕ್ಕೋಸ್ಕರ ಬಂತು ಗಣರಾಜ್ಯೋತ್ಸವ, ಇದರ ಮಹತ್ವವೇನು ಯಾರಿಗೂ ಬೇಕಾಗಿಲ್ಲ. ಇಲ್ಲಿ ಬೇಕಾಗಿರುವಂಥದ್ದು ಅನ್ಯಾಯ ಅನ್ಯಾಯ ಅನ್ಯಾಯ. ಇಲ್ಲಿ ಶೋಷಣೆ ಆಗ್ತಿದೆ, ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆ ಆಗ್ತಿದೆ. ಇವತ್ತು ಚುನಾವಣೆತ ಜನಪ್ರತಿನಿಧಿಗಳು ಹಣದ ಹೆಂಡಹಾಸು ದೋಚಿ ಇವತ್ತು ಅಕ್ರಮವಾಗಿ ಸಂಪಾದನೆಗಳನ್ನ ಮಾಡ್ತಿದ್ದಾರೆ, ಭ್ರಷ್ಟಾಚಾರ ಮಾಡ್ತಿದ್ದಾರೆ. ಇವತ್ತು ಯಾವುದೇ ಒಂದು ಇಲಾಖೆಗಳಾಗಲಿ, ಸರ್ಕಾರಿ ಇಲಾಖೆಗಳಾಗಲಿ, ಯಾವುದೇ ಒಂದು ಇವತ್ತು ಫೋಟೋಗಳನ್ನ ಇಟ್ಕೋತಾರೆ. ಅಂಬೇಡ್ಕರ್, ಗಾಂಧೀಜಿ, ವಿಶ್ವೇಶ್ವರಯ್ಯವ್ರದ್ದು ಫೋಟೋಗಳನ್ನ ಇಟ್ಕೋತಾರೆ. ಆದರೆ ಯಾರೂ ಸಹ ಸಿದ್ಧಾಂತಗಳ ತತ್ವಗಳನ್ನ ಪ್ರತಿಪಾದಿಸ್ತಿಲ್ಲ. ಎಲ್ಲವೂ ಲಂಚವಾತಾರ. ಕಾನೂನನ್ನು ಪ್ರಶ್ನೆ ಮಾಡಿದ್ರೆ ಜೈಲ್ಗಟ್ತಾರೆ, ಮತ್ತು ಪೊಲೀಸ್ಗಳನ್ನ ಪ್ರಶ್ನೆ ಮಾಡಿದ್ರೆ FIR ರೆಡಿ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಯಾವುದಕ್ಕೂ ಇವತ್ತು ಗಣರಾಜ್ಯೋತ್ಸವ ಬಂದಿಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಎಲ್ಲ ಒಂದು ಕಡೆ ನೀವು ಈ ವಿಡಿಯೋ ನೋಡ್ತಿರೋ ನೀವು ಒಂದು ಬಾರಿ ಯೋಚನೆ ಮಾಡಿ. ಎಲ್ಲಿ ಪ್ರಶಾಂತ್ ಕುಮಾರ್ ಮೇಲೆ ಹೇಳ್ತಿದ್ದಾನೆ ಒಬ್ಬ ರೈತಾಪಿ ಮಗ, ಎಲ್ಲಿ ಒಂದು ಸಮಸ್ಯೆಗಳಿದೆ, ಎಲ್ಲೆಲ್ಲಿ ಇವತ್ತು ಜನಪ್ರತಿನಿಧಿಗಳು ನಮ್ಮನ್ನು ದಾರಿ ತಪ್ಪಿಸಿದ್ದಾರೆ. ಹಿಂದಿನ ದಿನದಲ್ಲಿ ಹೋರಾಟ ಮಾಡಿ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಸ್ವಾತಂತ್ರ್ಯ ತಂದಿದ್ರು, ಮತ್ತು ಹಾಗೆಯೇ ನಮಗೆ ಬಲಿದಾನ ಕೊಟ್ಟರು. ಎಷ್ಟು ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಒನಕೆ ಒಬ್ಬ ಎಷ್ಟೆಷ್ಟು ಹುತಾತ್ಮರಾದರು, ನಮಗೆ ನ್ಯಾಯ ಕೊಡಿಸುವಲ್ಲಿ ಯಶಸ್ವಿ ಆದರು. ಆದರೆ ಇಂದಿನ ದಿನಗಳಲ್ಲಿ ಯಾವುದೂ ಇಲ್ಲ. ಎಲ್ಲವೂ ಇವತ್ತು ರಾಜಕಾರಣ ರಾಜಕಾರಣ ರಾಜಕಾರಣ. ಇವತ್ತು ರಾಜಕಾರಣಮಯ ಆಗಿರೋದ್ರಿಂದ ಇವತ್ತು ಯಾವುದು ಗಣರಾಜ್ಯೋತ್ಸವ ಯಾರಿಗೂ ಇಲ್ಲ. ಯಾವ ಒಂದು ಕುಟುಂಬಕ್ಕೂ ಇವತ್ತು ಆಚರಣೆ ಮಾಡುವಂಥದ್ದು ಇದು ಒಂದು ದಿನಕ್ಕೆ ಮಾತ್ರ ಸೀಮಿತ. ಇದು ಈ 365 ದಿನನೂ ಮಕ್ಕಳುಗಳಿಗಾಗಲಿ ನಮ್ಮ ಮುಂದಿನ ತಲೆಮಾರುಗಳಾಗಿ ತಿಳಿಸ್ಬೇಕು ಅಂತ ಹೇಳಿದ್ರೆ ಇದರ ಮಹತ್ವವನ್ನು ಅರಿಬೇಕು, ಗಣರಾಜ್ಯೋತ್ಸವದ ವಿಶೇಷತೆಯನ್ನು ತಿಳಿಸ್ಬೇಕು ಅನ್ನೋದು ನನ್ನ ಉದ್ದೇಶ, ವಿಡಿಯೋ ಉದ್ದೇಶ. ಎಲ್ರಿಗೂ ಒಳ್ಳೇದಾಗಲಿ. ಗಣರಾಜ್ಯೋತ್ಸವ ಯಾಕೆ ಬಂತು, ಎಲ್ಲಿಗೆ ಬಂತು, ಎಲ್ಲವೂ ಈ ವಿಡಿಯೋ ನೋಡೋದ್ರಿಂದ ನಿಮಗೆ ಮನವರಿಕೆ ಆಗುತ್ತೆ. ನನ್ನ ಉದ್ದೇಶ ಇವತ್ತು ಸತ್ತ ಪ್ರಜೆಗಳಾಗಿರುವಂಥ ಜನಗಳು ಮತ್ತೆ ಬುದ್ಧಿವಂತರಾಗಿ ಸಮಾಜದಲ್ಲಿ ಒಂದು ಜೀವನವನ್ನು ಕಟ್ಕೋಬೇಕು. ನಾಡಿನ 7 ಕೋಟಿ ಜನತೆ ಜೀವನ ಸಂಕಲ್ಪವಾಗಿ ಬದುಕಬೇಕು, ಅವರ ಜೀವನ ಹಸನಾಗಬೇಕು ಅನ್ನೋದು ನನ್ನ ವಿಡಿಯೋ ಉದ್ದೇಶ. ಗಣರಾಜ್ಯೋತ್ಸವ ಶುಭಾಶಯಗಳು, 77ನೇ ವರ್ಷ ಶುಭಾಶಯಗಳು. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಈ ವಿಡಿಯೋ ನೋಡ್ತಿರೋರು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.